ಹಾಲಿನ ಆಯಸ್ಸು 1 ದಿನ ಇರುತ್ತದೆ, ಮೊಸರಿನ ಆಯಸ್ಸು 2 ದಿನ ಇರುತ್ತದೆ. ಹಾಗೆ ಬೆಣ್ಣೆಯ ಆಯಸ್ಸು 3 ದಿನ ಆದರೆ ತುಪ್ಪದ ಆಯಸ್ಸು ದೀರ್ಘಾಯಸ್ಸನ್ನು ಹೊಂದಿದೆ. ಇದು ಹೇಗಂದರೆ, ಮೊಸರನ್ನು ಕೆದಕಿದರೆ ಬೆಣ್ಣೆಯನ್ನು ಕೆದಕಿದರೆ ತುಪ್ಪ ಆಗುತ್ತೆ. ಹಾಲಿಗಿಂತ ಮೊಸರಿನ ಬೆಲೆ ಹೆಚ್ಚು, ಮೊಸರಿಗಿಂತ ಬೆಣ್ಣೆಯ ಬೆಲೆ ಹೆಚ್ಚಾಗಿರುತ್ತೆ, ಬೆಣ್ಣೆಗಿಂತ ತುಪ್ಪದ ಬೆಲೆ ಅತಿ ಹೆಚ್ಚಾಗಿರುತ್ತದೆ. ಹಾಗೆ 1 ದಿನದಲ್ಲಿ ಹಾಳಾಗುವ ಹಾಲಿನ ದೀರ್ಘಕಾಲ ಇರುವ ತುಪ್ಪ ಅಡಗಿದೆ ನೋಡಿ. ಹಾಗಾಗಿ ನಮ್ಮಲ್ಲಿಯೂ ಅನಂತ ಶಕ್ತಿಯೂ ಅಡಗಿದೆ. ಅದಕ್ಕೆ ಸ್ವಲ್ಪ ಜ್ಞಾನ ಮತ್ತು ಆಲೋಚನೆ ಜೊತೆಗೆ ಕೂಡಿಸಿದರೆ ನೀವೊಬ್ಬ ನಾವೊಬ್ಬ ಉತ್ತಮ ವ್ಯಕ್ತಿ ಮತ್ತು ಶಕ್ತಿಯಾಗಿ ನಾವು ನಮ್ಮನ್ನು ತಯಾರು ಮಾಡ್ಕೋಬೋದು. ಮನುಷ್ಯನದು ಸ್ವಂತದ್ದು ಎಂದು ಏನಿದೆ ಹೇಳಿ? ಜನ್ಮ ಬೇರೆಯವರೇ ನೀಡಿದ್ದಾರೆ, ಹೆಸರನ್ನು ಬೇರೆಯವರೇ ಇಟ್ಟಿದ್ದಾರೆ, ಹೌದಲ್ವಾ? ಶಿಕ್ಷಣ ಬೇರೆಯವರೇ ಕಲಿಸಿದ್ದಾರೆ, ಕೆಲಸವು ಬೇರೆಯವರೇ ಕೊಟ್ಟಿದ್ದಾರೆ. ನಾಳೆ ಸತ್ತರೆ ಸ್ಮಶಾನಕ್ಕೆ ಬೇರೆಯವರೇ ಹೊತ್ತುಕೊಂಡು ಹೋಗುತ್ತಾರೆ. ಹಾಗಿರಬೇಕಾದ್ರೆ ಯಾಕೆ ಸುಮ್ಮನೆ ವ್ಯರ್ಥ ಅಹಂಕಾರ ನಮ್ಮದು? ಯಾವಾಗಲೂ ಒಳ್ಳೆಯದರ ಬಗ್ಗೆ ಆಲೋಚಿಸೋಣ. ನಿದ್ದೆ ಮಾಡಿ ಬೀಳುವ ಕನಸು ನಿದ್ದೆ ಕೆಡಿಸುವ ಹಾಗೆ ಆಗಬೇಕು ನನಸು. ಗೆಲುವು ಹೇಗಿರಬೇಕು ಅಂದರೆ, ಶತ್ರುಗಳು ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿ ಇವರು ನಮ್ಮವರ ಅನ್ನಬೇಕು. ಗೆಲುವು ಹೇಗಿರಬೇಕಂದ್ರೆ, ಶತ್ರುಗಳು ಕೂಡ ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿ ಇವರು ನಮ್ಮವರು ಅನ್ನಬೇಕು. ಅನುಭವ ಜಗತ್ತಿನ ಸರ್ವಶ್ರೇಷ್ಠ ಶಿಕ್ಷಕ. 1000 ಸಲ ಸೋತರೂ ಇನ್ನೊಮ್ಮೆ ಸೋಲುವುದಕ್ಕೆ ಸಿದ್ಧ ಎನ್ನುವಂತಿರಬೇಕು. ಛಲ ಹೊಂದಿದ್ದರೆ ಸಾಕು, ನೀವು ಗೆಲುವಿಗೆ ಆ 1000 ಸೋಲಿನ ಮೆಟ್ಟಿಲುಗಳಿಗೆ ಗೆಲುವಾಗಿ ನಿಲ್ಲುವುದು ಖಂಡಿತ ಶತಸಿದ್ಧ ಆಗಿರುತ್ತೆ. ಗೆಲುವು ಕ್ಷಣಿಕ ಸಂತೋಷವನ್ನು ಕೊಡುತ್ತದೆ ಅಷ್ಟೇ, ಆದರೆ ಸೋಲು ಶಾಶ್ವತವಾದ ಅನುಭವವನ್ನು ಕೊಡುತ್ತದೆ. ಅನುಭವ ಜಗತ್ತಿನ ಶ್ರೇಷ್ಠವಾದಂಥ ಒಂದು ಆಯುಧ ಅಂತಲೇ ಹೇಳ್ಬೋದು. ಮನುಷ್ಯ ತನ್ನ ಒಳ್ಳೆಯತನದಿಂದ ದೊಡ್ಡವನಾಗುತ್ತಾನೆ. 100 ಔಷಧಿಗಳನ್ನು ಬಳಸುವ ನಾವು, ಅಂದರೆ 100 ಔಷಧಗಳನ್ನು ಬಳಸ್ತಾ ಇರುವಂಥ ನಾವು ಮನಸ್ಸಿನಲ್ಲಿ ಎಷ್ಟೋ ತಪ್ಪು ಕಲ್ಪನೆಗಳನ್ನು ಅಳಿಸಲು ಒಮ್ಮೆ ಆದರೂ ನಾವು ಯೋಚನೆ ಮಾಡಿದ್ದೀವ ಅದ್ರ ಬಗ್ಗೆ? ಇಲ್ಲ ತಾನೆ, ಖಂಡಿತ ಯಾರೂ ಮಾಡಿರೋದಿಲ್ಲ. ನನಗೇನೋ ಪ್ರಾಬ್ಲಮ್ ಆಗಿದೆ, ನನಗೇನೋ ಸ್ಕಿನ್ ಅಲರ್ಜಿ ಆಗಿದೆ, ನನಗೇನೋ ಮತ್ತೊಂದು ಪ್ರಾಬ್ಲಮ್ ಇದೆ, ಮೆಡಿಸಿನ್ ಹಾಕೊಳ್ಳೋಣ. ಮನಸ್ಸಿನಲ್ಲಿ ಇರುವಂಥ ಕೆಟ್ಟ ಆಲೋಚನೆಗಳನ್ನು ತೆಗೆದು ಹೊರಗೆ ಹಾಕೋಣ ಅನ್ನೋದು ಯಾವತ್ತಾದರೂ ನೀವು ಯೋಚನೆ ಮಾಡಿದ್ದೀರಾ? ಖಂಡಿತ ಯಾರೂ ಯೋಚನೆ ಮಾಡಿರ್ತೀರ. ದಯವಿಟ್ಟು ಆ ರೀತಿ ಒಂದು ಒಳ್ಳೆಯ ಯೋಚನೆಗಳನ್ನು ನೀವು ಆಡಿಸೋದಕ್ಕೆ ಮುನ್ನುಗ್ಗಿ. ಇಲ್ಲಿ ಯಾರೋ ಬಂದು ನಿಮ್ಮನ್ನು ಬದಲಾಯಿಸೋಕ್ಕಾಗಲ್ಲ, ನಿಮ್ಮನ್ನು ನೀವೇ ಬದಲಾಯಿಸ್ಕೋಬೇಕು. ನಿಮಗಿಂತ ಒಳ್ಳೆಯ ಗುರು ನಿಮ್ಮ ಮನಸ್ಸಿಗೆ ಬೇರೆ ಯಾರೂ ಇರೋದಿಲ್ಲ. ಅಸಾಧ್ಯ ಎಂಬುದು ಒಂದು ಪದವಲ್ಲ, ಪ್ರಯತ್ನ ಪಡದೆ ಇರುವುದಕ್ಕೆ, ಕೈಲಾಗದೇ ಇರುವುದಕ್ಕೆ ಕೊಡುವ ಒಂದು ಕಾರಣವಷ್ಟೇ. ಅಂದರೆ ಅಸಾಧ್ಯ ಎಂಬುದು ಯಾವುದೂ ಇಲ್ಲ. ಪ್ರಯತ್ನ ಪಡದೆ ನಾವು ಕೈಲಾಗದೇ ಇರೋರು ಕೊಡುವಂಥ ಒಂದೇ ಒಂದು ಆನ್ಸರ್ ಅಂದರೆ, ಅಯ್ಯೋ ನನ್ನ ಕೈಲಾಗಲ್ಲ ಅನ್ನೋದಷ್ಟೇ. ಒಂದು ಕಾರಣ ಕೊಡಬೇಕಲ್ವ, ಆ ಕಾರಣ ಕೊಡ್ತಾರಷ್ಟೇ. ಮನಸ್ಸಿನ ಸಂತೃಪ್ತಿಗೋಸ್ಕರವಾದರೂ ಒಳ್ಳೆ ಕೆಲಸನ ಮಾಡ್ತಿರಬೇಕು. ಜನರು ಅದನ್ನು ಗುರುತಿಸುತ್ತಾರೆ ಇಲ್ಲವೋ ಎಂಬುದಕ್ಕೆ ಗಮನನೇ ನೀವು ಕೊಡಬೇಡಿ. ಅಯ್ಯೋ ನಾನು ಒಳ್ಳೆ ಕೆಲಸ ಮಾಡಿದೆ, ಯಾರೂ ಅದನ್ನು ಐಡೆಂಟಿಫೈ ಮಾಡಲಿಲ್ಲವಲ್ಲ, ಅದ್ರ ಬಗ್ಗೆ ನೀವು ಗಮನನೇ ಕೊಡಬೇಡಿ. ಏನಕ್ಕೆ ಅದ್ರ ಬಗ್ಗೆ ಗಮನ ಕೊಟ್ಕೊಂಡು ನಿಮ್ಮ ಸಮಯನ ನಿಮ್ಮ ಒಂದು ಆಲೋಚನಾ ಶಕ್ತಿನ ಯೋಚನೆ ಮಾಡಿಕೊಂಡು ಯಾಕೆ ಸಮಯ ವ್ಯರ್ಥ ಮಾಡ್ತೀರಾ? ಏಕೆಂದರೆ ಜನರು ದೇವರಲ್ಲೂ ಕೂಡ ದ್ವೇಷನ ಹುಡುಕ್ತಾನೆ ಇರ್ತಾರೆ. ಇನ್ನು ಮನುಷ್ಯ ಯಾವ ಲೆಕ್ಕ ಹೇಳಿ? ಜೀವನದಲ್ಲಿ ಸಾಧನೆ ಮಾಡಿ ಕೊನೆ ಉಸಿರಿಡಿಯಬೇಕೇ, ಇಲ್ಲವಾದರೆ ಈ ಉಸಿರಿಗೂ ನಮ್ಮ ಹೆಸರಿಗೂ ಬೆಲೆನೇ ಇರೋದಿಲ್ಲ ಅಷ್ಟೆ. ನಮ್ಮ ಸಾಧನೆ ಉಳಿದವರಿಗೆ ತೃಪ್ತಿ ತರುವುದಕ್ಕಿಂತ ಅದು ನಮ್ಮ ಮನಸ್ಸಿಗೆ ಸರಿ ಅಂತ ಸಂತೋಷ ನೀಡಿದರೆ ಸಾಕು. ಅದು ಯಾರನ್ನೋ ಅಥವಾ ಜಗತ್ತಿನಲ್ಲಿ ಯಾರನ್ನೋ ಮೆಚ್ಚಿಸಲು ಸಾಧ್ಯವಿಲ್ಲ, ಹೌದಲ್ವಾ? ದೇವರು ಎಂಬುವ ಶಕ್ತಿ ಎಲ್ಲವನ್ನ ರಕ್ಷಣೆ ಮಾಡುತ್ತಿರುತ್ತದೆ. ನಮ್ಮ ಬಗ್ಗೆ ನಾವೇ ನಂಬಿಕೆಯನ್ನು ಕಳೆದುಕೊಂಡಾಗ ದೇವರು ಕೂಡ ಏನೂ ಮಾಡಲಾರ. ನಂಬಿಕೆ ಅನ್ನೋದು ತುಂಬ ದೊಡ್ಡದು. ನೀವು ಯಾರನ್ನೋ ನಂಬಿ ಗೆಟ್ರಿ ಬೇಡ. ಅವ್ರು ನಂಬಿದ್ದೆ, ನಾನು ಇವರು ನಂಬಿದ್ದೆ, ಅವ್ರು ನಮಗೆ ಮೋಸ ಮಾಡಿದ್ರು, ಇವ್ರು ನಮಗೆ ಮೋಸ ಮಾಡಿದ್ರು. ಯಾಕೆ? ನಿಮಗೆ ನಂಬಿಕೆ ಉಳಿಸ್ಕೊಳ್ಳೋಂಥ ಶಕ್ತಿ ನಿಮ್ಮಲ್ಲಿಲ್ವಾ? ನಿಮ್ಮನ್ನು ನೀವು ನಂಬಿ, ನಿಮ್ಮನ್ನು ನೀವು ಬದಲಾಯಿಸಿ. ನಿಮ್ಮನ್ನು ನೀವು ಬದಲಾಯಿಸಿದ್ರೆ ಖಂಡಿತ ನಿಮ್ಮ ಸುತ್ತಮುತ್ತ ಇರೋರು ಇನ್ನೂ ಬದಲಾಗ್ತಾರೆ. ನಿಮ್ಮನ್ನು ನೋಡಿ ಅವರು ಕೂಡ ಬದಲಾಗ್ತಾರೆ. ನಿಮ್ಮನ್ನು ನೀವು ಮೊದಲು ನಂಬಿ, ಬೇರೆ ಯಾರನ್ನೂ ನಂಬೇಡಿ.
ಆಗ ನೀವು ಬೇರೆಯವ್ರನ್ನೇ ನಂಬ್ಕೊಂಡು ಮೋಸ ಹೋಗ್ತಾನೆ ಇದ್ದರೆ ದೇವ್ರು ತಾನೇ ಏನು ಮಾಡ್ತಾರೆ? ಫಸ್ಟ್ ಆಫ್ ಆಲ್ ಬೇರೆಯವ್ರನ್ನ ನಂಬಿ ಕೆಟ್ಟರೆ ಅದು ನಿನ್ನ ತಪ್ಪು, ಬೇರೆಯವ್ರ ತಪ್ಪು ಖಂಡಿತ ಅಲ್ಲ. ನೀನು ಯಾಕೆ ಬೇರೆಯವ್ರನ್ನ ನಂಬದೆ? ಮೋಸ ಮಾಡ್ತಾ ಇದ್ದಾರೆ ಅನ್ನೋಷ್ಟು ಆಲೋಚನಾ ಶಕ್ತಿನೂ ನಿನ್ನಲ್ಲಿಲ್ಲ ಅಂದರೆ ನೀನು ಅಷ್ಟು ದಡ್ಡ ಆಗಿದೆಯಾ ಅಂತ ಅರ್ಥ ಅಲ್ವಾ? ಅದಕ್ಕೋಸ್ಕರ ಬೇರೆಯವ್ರನ್ನ ನಂಬಲೇಬೇಡಿ, ನಿಮ್ಮನ್ನು ನೀವು ನಂಬಿ ದೇವ್ರನ್ನ ನಂಬಿ ದೇವರಲ್ಲಿ ಸತ್ಯನ ಹುಡುಕಿ ಪೀಸ್ಫುಲ್ಲಾಗಿರಿ. ದೇವ್ರ ಧ್ಯಾನ ಮಾಡಿ, ಯೋಗನ ಮಾಡಿ, ಮನಸ್ಸನ್ನ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ಗಡಿಯಾರವೇ ಕೆಟ್ಟು ಹೋದ್ಮೇಲೆ ಬ್ಯಾಟ್ರಿ ಇದ್ದು ಏನು ಪ್ರಯೋಜನ ಹೇಳಿ? ಏನೂ ಪ್ರಯೋಜನ ಇಲ್ಲ. ಎಂದಿಗೂ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಬೇಡಿ. ಆತ್ಮವಿಶ್ವಾಸನೇ ಕಳೆದುಕೊಂಡ್ರೆ ನೀವು ಇದ್ದು ಇಲ್ಲದಂತೆ ಅರ್ಥ. ನಿಮ್ಮಲ್ಲಿ ಆತ್ಮವಿಶ್ವಾಸನೇ ಇಲ್ಲ ಅಂದರೆ ಪ್ರಯೋಜನ ಆದರೂ ಏನು? ಅಯ್ಯೋ ನಾನು ಏನು ಮಾಡಿದ್ರು ಸಕ್ಸಸ್ ಆಗಲ್ಲ, ಅಯ್ಯೋ ನಾನು ಏನು ಮಾಡಿದ್ರು ಅದರಲ್ಲಿ ತಪ್ಪಿರುತ್ತೆ, ಹಾಗೆ ಹೀಗೆ ಅಂತ ಎಣಿಸ್ತಾನೆ ಇದ್ರಿ ಜೀವನ ಪೂರ್ತಿ ಹಾಗೆ ಇರ್ತೀರ. ಅದರಲ್ಲಿ ಏನೂ ಬದಲಾವಣೆಗಳು ಖಂಡಿತ ಆಗೋದಿಲ್ಲ. ಹಾಗಾಗಿ ಆತ್ಮವಿಶ್ವಾಸನ ನೀವು ವೃದ್ಧಿ ಮಾಡ್ಕೊಳ್ಳಿ. ಜೀವನದಲ್ಲಿ ನನ್ನ ಪ್ರತಿ ವಿಡಿಯೋಸಲ್ಲಿ ಹೇಳ್ತಾ ಇರ್ತೀನಿ, ಆತ್ಮವಿಶ್ವಾಸ ತುಂಬಾ ಇಂಪಾರ್ಟೆಂಟು ಜೀವನದಲ್ಲಿ. ನೀವು ಸ್ಟ್ರಾಂಗ್ ಆಗಿದ್ದರೆ, ನಿಮ್ಮಲ್ಲಿ ನಂಬಿಕೆ ಅನ್ನೋದಿದ್ದರೆ, ನಿಮ್ಮಲ್ಲಿ ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗಿದ್ದರೆ, ಆದರೆ ಓವರ್ ಕಾನ್ಫಿಡೆನ್ಸ್ ಬೇಡ. ಕಾನ್ಫಿಡೆನ್ಸ್ ಇರಬೇಕು, ಓವರ್ ಕಾನ್ಫಿಡೆನ್ಸ್ಗೆ ಯಾವತ್ತಿಗೂ ಇರಬಾರ್ದು. ಇದ್ದರೆ ಖಂಡಿತ ಒಳ್ಳೆಯದಾಗೇ ಆಗುತ್ತೆ. ಅದು ನಿಮ್ಮನ್ನೇ ಕಳೆದುಕೊಳ್ಳುವಂತೆ ಮಾಡುತ್ತದೆ ಅಷ್ಟೆ. ಜೀವನ 100 ಬಣ್ಣಗಳಲ್ಲಿ ನಮಗೆ ಕಾಯ್ತಾ ಇರುತ್ತೆ. ಯಾವ ಬಣ್ಣ ಬೇಕು, ಯಾವ ರೀತಿ ನಾವಿರಬೇಕು ಅನ್ನೋದನ್ನು ಆಯ್ಕೆ ಮಾಡಿಕೊಡುವಂಥ ಆಪ್ಷನ್ನು ನಮಗೆ ದೇವರು ಬಿಟ್ಟಿರ್ತಾರೆ. ಅದನ್ನು ನೀವು ಹುಡುಕಿ ತಗೊಳ್ಳೋವಂಥ ಜವಾಬ್ದಾರಿ, ಆಯ್ಕೆ ಮಾಡ್ಕೊಳ್ಳೋವಂಥ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಅವರೇನೋ ಹೇಳಿದ್ರು ಇವರೇನು ಹೇಳಿದ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ, ನಿಮ್ಮ ಮನಸ್ಸಿನ ಬಗ್ಗೆ ನಿಮಗೆ ಅಗಾಢವಾದಂಥ ನಂಬಿಕೆ ಇರಲಿ ಸಾಕು. ದೇವರಲ್ಲಿ ನಂಬಿಕೆ ಇಡಿ, ನಿಮ್ಮಲ್ಲಿ ನೀವು ನಂಬಿಕೆ ಇಡಿ, ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಲಿ. ಖಂಡಿತ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಲಿ. ಹಿರಿಯರಲ್ಲಿ ಕಿರಿಯರಲ್ಲಿ ಒಂದು ವಿನಯನ ಬೆಳೆಸ್ಕೊಳ್ಳಿ. ಆತ್ಮವಿಶ್ವಾಸದ ಕಡೆಗೆ ಒಳ್ಳೆ ನಂಬಿಕೆ ಇರಲಿ. ಮಾಡೋ ಕೆಲಸದಲ್ಲಿ ಶ್ರದ್ಧೆನೇ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ.